ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಕಟಿಂಗ್ ಮಾಡಿದಂಥ ಡಿಸೈನರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಬರೀ ಲೈನಿಂಗ್ ಮಾತ್ರ ಕಟಿಂಗ್ ಹೇಳಿದ್ದೆ. ಅದೇ ಲೈನಿಂಗನ್ನ ನಾನು ಇಟ್ಕೊಂಡು ಮೇನ್ ಕ್ಲಾತ್ ಮೇಲೆ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಸೇಮ್ ಮೇನ್ ಕ್ಲಾತಿನಷ್ಟೇ ಲೈನಿಂಗ್ ಕ್ಲಾತಿನಷ್ಟೇ ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಈ ಲೈನಿಂಗ್ನ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಏನು ಮಾರ್ಕ್ ಮಾಡಿರ್ತೀವಲ್ವ ನಾವು, ಅಂದರೆ ಇದನ್ನು ನೆಕ್ಕನ್ನು ಕಟ್ ಮಾಡ್ಕೋಬಾರ್ದು. ನಾವು ಏನಿದು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ನಮ್ಮ ನೆಕ್ಕು ಹೆಚ್ಚು ಕಡಿಮೆ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಓಕೆನಾ? ನೋಡಿ, ಈ ರೀತಿ ನೀಟಾಗಿ ಹಾಕ್ಕೊಂಡು ನಾವಿವಾಗ ಈ ನೆಕ್ಕನ್ನು ಹಾಗೆ ಇಲ್ಲಿ ಕೆಳಗಡೆ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಕಡೆದು ಸ್ಟಿಚ್ ಮಾಡಾಯಿತು. ಇವಾಗ ನೆಕ್ಕನ್ನು ಸ್ಟಿಚ್ ಮಾಡೋಣ. ನಿಮ್ಗೇನಾದರೂ ಬಿಗಿನರ್ಸು ಈ ರೀತಿ ಸ್ಟಿಚ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಒಂದೆರಡು ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಬಟ್ಟೆ ಸರಿದಾಡೋದಿಲ್ಲ. ಅದೇನು ನೆಕ್ಕಿದೆಯಲ್ಲ ಸೇಮ್ ಅದೇ ರೀತಿನೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ, ಬಟ್ಟೆನ, ಎಕ್ಸ್ಟ್ರಾ ಬಟ್ಟೆನ. ನಾನು ಇನ್ನೊಂದು ಬರೆದ್ಬಿಟ್ಟೆ ನಿಮಗೆ. ಈ ಮೂಲೆಯಲ್ಲಿ ಈಸಿಯಾಗಿ ಹೊಲಿಸ್ಕೊಳ್ಳೋ ಒಂದು ಐಡಿಯಾ ಇತ್ತು. ಸೊ ಇದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ರೆ ಆಗ್ತಿತ್ತು, ಬಟ್ ನಾನು ಅದನ್ನು ಮರೆತುಬಿಟ್ಟೆ. ಸೊ ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಾದರೂ ಹೇಳ್ಕೊಡ್ತೀನಿ. ನಮಗೆ ಈ ಶೇಪ್ಗಳು ಕರೆಕ್ಟ್ ಬರಬೇಕಂದ್ರೆ ಒಂದು ಟೆಕ್ನಿಕ್ ಇರುತ್ತೆ. ಆ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ರೆ ನಮ್ಮದು ಇದೆಲ್ಲ ಶೇಪು ಕರೆಕ್ಟಾಗಿ ಬರುತ್ತೆ. ಸೊ ಅದನ್ನು ನಿಮಗೆ ಹೇಳಿಕೊಡ್ಬೇಕಾಗಿತ್ತು. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಾದರೂ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಇದನ್ನು ಟರ್ನ್ ಮಾಡಿ ಈಗೆಲ್ಲ ಚೆನ್ನಾಗಿ ನಾವು ಮೂಲೆಗಳನ್ನೆಲ್ಲ ಹೊಲಿಸ್ಕೋಬೇಕು. ಈ ಮೂಲೆ ಎಲ್ಲ ಏನಿದೆ ಅಲ್ವಾ, ನೋಡಿ ಈ ರೀತಿದು, ಇದನ್ನೆಲ್ಲ ಕರೆಕ್ಟಾಗಿ ನಾವು ಹೊಲಿಸ್ಕೋಬೇಕು. ಈ ರೀತಿ ನೋಡಿ, ಕರೆಕ್ಟಾಗಿ ನಾವು ಹೊಲಿಸ್ಕೋಬೇಕು. ಏನಾದರೂ ಒಂದು ಸ್ವಲ್ಪ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಒಂದು ಕಡ್ಡಿ ಏನಾದರೂ ಇರುತ್ತಲ್ವ, ಸೊ ಅದರ ಸಹಾಯದಿಂದ ನಿಧಾನವಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನಿಧಾನವಾಗಿ ಒಂದು ಸ್ವಲ್ಪ ನೋಡಿ, ಈ ರೀತಿ ಇಷ್ಟೇ, ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಹಾಗೆ ಇದನ್ನು ಕೂಡ ಕರೆಕ್ಟಾಗಿ ಮಾಡ್ಕೋಬೇಕು. ಈ ಕಡೆದು ಕೂಡ ಹಾಗೆಯೇ ಮಾಡ್ಕೋಬೇಕು.
ನೋಡಿ ಇವಾಗಲೇ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಅದು ಹೇಗೆ ನೆಕ್ಕಿದೆಯಲ್ವಾ ಸೇಮ್ ಅದೇ ರೀತಿನೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೆಕ್ನ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಬ್ಯಾಕ್ ಸೈಡಿಂದು ಇನ್ನೊಂದು ಪ್ರೆಸ್ ಸ್ಟಿಚ್ ಹಾಕೋಣ. ಬ್ಯಾಕ್ ಸೈಡು ಪ್ರೆಸ್ ಸ್ಟಿಚ್ ಕೂಡ ಹಾಕಾಯಿತು. ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ಕ್ಲಾತ್ ಹಾಗೆ ಮೇನ್ ಕ್ಲಾತನ್ನ. ಇದಕ್ಕೆ ನೀವು ಕ್ಯಾನ್ವಾಸ್ ಕೂಡ ಹಾಕಿ ಸ್ಟಿಚ್ ಮಾಡ್ಕೊಬೋದು, ಬಟ್ ನಾನು ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡಿಲ್ಲ. ಕ್ಯಾನ್ವಾಸ್ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನಾನು ಯಾಕೆ ಕ್ಯಾನ್ವಾಸ್ ಹಾಕಿಲ್ಲ ಅಂದರೆ ನಮ್ಮ ಕಡೆ ಕಡಿಮೆ ರೇಟು ಮೊದಲೇ ನಾವು ಎಷ್ಟೇ ಕ್ಯಾನ್ವಾಸ್ ಹಾಕಿ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಅವರು ಕೊಡೋದು ಕಡಿಮೆನೇ. ಕ್ಯಾನ್ವಾಸ್ ಹಾಕಿ ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ, ನಮ್ಗೆ ಓಕೆ ಹೇಗೆ ಬೇಕಾದರೂ ಹೊಲ್ಕೊಟ್ರು ನಾವು ಚೆನ್ನಾಗಿ ಹೇಳೋರಿಗೆ ನಾನು ಚೆನ್ನಾಗಿ ಹೊಲ್ಕೊಟ್ಟಿರ್ತೀನಿ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಕ್ಯಾನ್ವಾಸು ಈ ರೀತಿ ಎಲ್ಲ ಹಾಕ್ತೀವಿ ಅಂದರೂ ಕೂಡ ನಮಗೆ ಕೊಡೋ ಅಮೌಂಟು ಅಷ್ಟೇ. ಸೊ ಹಾಗಾಗಿ ನಾನು ಇದಕ್ಕೇನು ಕ್ಯಾನ್ವಾಸ್ ಯೂಸ್ ಮಾಡಿಲ್ಲ. ನೀವು ಬೇಕಾದರೆ ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಇವಾಗ ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಮೇನ್ ಕ್ಲಾತ್ ಇರುತ್ತಲ್ವ, ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಸೊ ನಮ್ಮದು ಬ್ಯಾಕ್ ಪಾರ್ಟು ಹೇಗೆ ಬಂದಿದೆ ಅಂತ ಒಂದು ಸಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದಕ್ಕೆ ಟಕ್ಸ್ ಕೂಡ ಹಿಡಿದ್ಬಿಡೋಣ ಇವಾಗಲೇ. ಇದು ಬ್ಲೌಸ್ ವೇರ್ ಮಾಡಿದಾಗ ಮಾತ್ರ ಸಖತ್ತಾಗಿ ಕೂರುತ್ತೆ. ನೋಡೋಕ್ಕೂ ಇದನ್ನು ವೇರ್ ಮಾಡಬೇಕು, ಬ್ಲೌಸು ಚೆನ್ನಾಗಿ ಕೂರುತ್ತೆ. ಇದು ಒಂದು ಸ್ಕೂಲ್ ಹುಡುಗಿ, ಹೈಸ್ಕೂಲ್ ಅನ್ಸ್ಕೋತೀನಿ, ಅವ್ರದ್ದು ಫಂಕ್ಷನ್ ಇದೆ ಅಂತೆ, ಸೆಂಡಪ್ಪು. ಸೊ ಅದಕ್ಕೋಸ್ಕರ ಈ ಒಂದು ಬ್ಲೌಸ್ನ ಹೊಲಿಯೋಕ್ಕೆ ಕೊಟ್ಟಿದ್ದಾರೆ. ಇನ್ನೇನು ಸ್ಕೂಲ್ ಮುಗಿತಾ ಬಂತಲ್ವ, ಸೊ ಸೆಂಡಪ್ಪಿಂದು ಫಂಕ್ಷನು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಬ್ಲೌಸ್ನ ಕೊಟ್ಟಿದ್ರು ಅವರು. ಫೈನಲಿ ಯಾವ ರೀತಿ ಬ್ಲೌಸು ರೆಡಿಯಾಗಿದೆ ಅಂತ ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ. ಈ ರೀತಿ ಬ್ಲೌಸು ನಮ್ಮದು ರೆಡಿಯಾಗಿದೆ.
ಬ್ಲೌಸಿಂದು ತುಂಬ ದೊಡ್ಡದಿತ್ತು ಅವ್ರದ್ದು ನೋಡಿ, 4 ಇಂಚ್ ಇಟ್ಟಿದ್ದೀನಿ. ಅವರು ಒಂದು ಅಳತೆ ಬ್ಲೌಸಲ್ಲಿ 4.5 ಇತ್ತು. ಬಟ್ ಹೈಸ್ಕೂಲ್ ಹುಡುಗಿ ಅಲ್ವಾ ಅಂತ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ. ನೋಡಿ ಈ ರೀತಿಯಾಗಿ ನಮಗೆ ನೆಕ್ ಕೂಡತ್ತೆ. ಇನ್ನು ಇದರಲ್ಲಿ ಏನು ಚೇಂಜಸ್ ಮಾಡ್ಕೋಬೋದು ಅಂತ ನಿಮಗೊಂದು ಕೆಲವೊಂದಿಷ್ಟು ಟಿಪ್ಸ್ ಕೊಡ್ತೀನಿ, ಓಕೆನಾ. ಏನಂದರೆ ಇಲ್ಲಿ ನಾನೊಂದು ಚಿಕ್ಕ ಹುಕ್ ಮಾಡ್ತೀನಿ ಇಷ್ಟೇ ಹಾಕ್ಕೊಳ್ಳೋಕ್ಕೆ, ಓಕೆನಾ. ನಿಮಗೆ ಬೇಕು ಅಂತ ಅಂದರೆ ಇಲ್ಲಿ ನೀವು ಹುಕ್ದು ಕಟ್ ಮಾಡಿಕೊಂಡು ಇಲ್ಲಿ ಪಾಟ್ಲಿ ಬಟನ್ಸ್ ಅಂತಾರಲ್ವ, ಸೊ ಪಾಟ್ಲಿ ಬಟನ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ಹುಕ್ಕು ಕೂಡ ಮಾಡ್ಬೋದು. ಅವರು ಬ್ಯಾಕ್ ಹುಕ್ ಬೇಡ ಅಂದರು, ಸೊ ಹಾಗಾಗಿ ನಾನು ಬ್ಯಾಕ್ ಹುಕ್ ಮಾಡಿಲ್ಲ ಇದಕ್ಕೆ. ನೀವು ಬೇಕಾದರೆ ಬ್ಯಾಕ್ ಹುಕ್ಕನ್ನ ಮಾಡ್ಕೋಬೋದು, ಸೊ ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲಿ ನೀವು ಬ್ಯಾಕ್ ಹುಕ್ ಮಾಡ್ಕೋತೀನಿ ಅಂದರೆ ಇಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಹುಕ್ನ ಎಲ್ಲ ರೆಡಿ ಮಾಡಿಕೊಂಡು ಪಾಟ್ಲಿ ಬಟನ್ಸ್ನ ಇಟ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಫ್ಯಾಷನೇಬಲ್ ಆಗಿ. ಹಾಗೆ ಇಲ್ಲಿ ನೀವು ಬೇಕಾದರೆ ಬಟನ್ನ ಕೂಡ ವೇರ್ ಮಾಡ್ಬೋದು. ಇಲ್ಲ ನಮಗೆ ಈ ರೀತಿ ಕಟ್ ಬೇಡ ಅಂದರೆ ನೀವು ಇದನ್ನು ಕಟ್ ಮಾಡದೆ ಡೈರೆಕ್ಟಾಗಿ ಹೊಲಿಬೋದು, ಇಲ್ಲಾಂದರೆ ಕಷಿ ಮಾಡ್ಕೋಬೋದು. ಈ ರೀತಿ ಎಲ್ಲ ಥರ ನೀವು ಏನು ಬೇಕಾದರೂ ಚೇಂಜಸ್ ಮಾಡ್ಕೋಬೋದು. ಸೊ ನೋಡ್ಕೊಳ್ಳಿ ನಿಮಗೆ ಹೇಗೆ ಅನ್ಸುತ್ತೆ ಅಂತ. ನಾನೀಗ ಅವ್ರಿಗೆ ಹೇಗೆ ಬೇಕೋ ಆ ರೀತಿಲಿ ನಾನಿವಾಗ ಅವರಿಗೆ ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ. ಸೊ ನೋಡೋದ್ರಲ್ವ ಈ ಒಂದು ಡಿಸೈನ್ ನೆಕ್ಕನ್ನ ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.